ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಕೊಡುತ್ತಾ ಮುಂದುವರೆದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮೂವರು ಹಿರಿಯ ವಕೀಲರಿಗೆ ವಕೀಲರು ಬೇರೆ ಕ್ಷಣಗಳಲ್ಲಿ ಅನಿಶ್ಚಿತಗಳನ್ನ ಹಂಚಬೇಕಾಗಿ ಅವರಲ್ಲಿ ಮನವಿ ಸಮಯದ ಅಭಾವ ಇದೆ ದಯವಿಟ್ಟು ಸಹಕರಿಸಬೇಕು ಮೊದಲಿನ ಸುನೀತಾ ಅಶೋಕ್ ಮಾಡಬೇಕು ಸರ್ ಇಂದು ನಮ್ಮ ಜಿಲ್ಲಾ ವಕೀಲ ಸಂಘ ಬೀದರ್ ಅಲ್ಲಿ ಹಮ್ಮಿಕೊಂಡಿರುವಂಥ ನಾವು 3 ಜನ ನ್ಯಾಯವಾದಿಗಳು ನಾವು ಮತ್ತು ಬಸವರಾಜ್ ಉಳ್ಳಾವ್ ಇವತ್ತಿಗೆ ಒಂದು ಡೇಟ್ ಆಫ್ ದಿಸ್ ಎನ್ರೋಲ್ಮೆಂಟ್ 25 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಸ್ವಲ್ಪ ಮುಂಚೆ ದಿನಗಳಲ್ಲಿ ಸಜ್ಜನ್ ಸರ್ ಮಾಡಿದ್ದಾರೆ. ನಾನು ಪ್ರಪ್ರಥಮವಾಗಿ ನಮ್ಮ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಒಂದು ಏನೋ ಸಾಂಕೇತಿಕವಾಗಿ ನಾವು ಈ ತರ ಇದು ಆಗಿದೆ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಕೇಳ್ಕೊಂಡೆವು. ಬಹಳ ಸರಳ ಸಜ್ಜನಿಂದ ಅವಶ್ಯ ಮಾಡೋಣ ನಾವು, ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು ವರ್ಕ್ಶಾಪ್ ಮಾಡ್ಬೇಕಂತಕ್ಕಂಥ ಒಂದು ಮುಂದೆ ಯೋಚನೆ ಇದೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ರಚನಾತ್ಮಕ ಆಗಬೇಕಾದಾಗ ನಾವು ರಚನಾತ್ಮಕ ಮತ್ತು ವರ್ಕ್ಶಾಪ್ ನಮ್ಮ ಜೀವಾಳು ವಕೀಲರ ಜೀವಾಳು ಅಂದ್ರೆ ನಮ್ದು ಕಾರ್ಯಾಗಾರಗಳು ನಡೀತಾ ಇದ್ದಾಗ ಮಾತ್ರ ನಾವು ಬಡ್ಡಿಂಗ್ ಅಡ್ವೊಕೇಟ್ಸ್ಗಳನ್ನ ಚೆನ್ನಾಗಿ ಇದು ಮಾಡ್ತೀವಿ. ಆ ಮುಂದಿನ ದಿನಗಳಲ್ಲಿ ಮಾಡೋಣ. ಆದ್ರೂ ಒಂದು ಸಾಂಕೇತಿಕ ಇವತ್ತು ಇದಾಗಿದೆ. ಇವತ್ತು ಕಾರ್ಯಕ್ರಮ ಮಾಡೋದ ಬಹಳ ವಿಚುಮನಿಂದ ಅವರು ತಮ್ಮ ಪದಾಧಿಕಾರಿಗಳು, ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕಳೆದ 3 ದಿನದಿಂದ ಬಹಳ ಶ್ರಮ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಮೊಟ್ಟ ಮೊದಲಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮತ್ತೆ ಬೇರೆ ಯಾರು ಬೇಡ, ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರೇ ಕಾರ್ಯಕ್ರಮದ ಮತ್ತು ನಮ್ಮ ಎಲ್ಲ ನ್ಯಾಯಾಧೀಶರು ಇದಕ್ಕೆ ಅತಿಥಿಗಳಾಗ ಆಗಮಿಸಬೇಕಂತ ಹೇಳಿ ಕೇಳ್ಕೊಂಡಾಗ ಅವರೆಲ್ಲರೂ ಹೋದಾಗ ಬಹಳ ಇದರಿಂದ ಒಪ್ಪಿಕೊಂಡಿದ್ರು. ಈ ಕಾರ್ಯಕ್ರಮ ಬಂದು ತುಂಬಾ ಯಶಸ್ವಿಯಾಗಿ ಮಾಡಿರ್ತಾರೆ. ನಮ್ಮ ವಕೀಲ ಸಂಘದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ನಮ್ಮ ಎಲ್ಲ ನ್ಯಾಯಾಧೀಶರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ನಾನು ವಿಷಯಕ್ಕೆ ಬರ್ತೀನಿ, ಸಮಯ ಕೊಟ್ಟರೆ ಸಮಯದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳಿ ವೇದಿಕೆ ಹೇಳ್ತಾ ನನ್ನ ಸಮಯದ ಯಾಕಂದ್ರೆ ಕಟ್ಟುನಿಟ್ಟಿನ ಮುಂದೆ ಮತ್ತೆ ಕೋರ್ಟಿಗೆ ಹೋಗ್ತಕ್ಕಂಥ ಎಲ್ಲ ನ್ಯಾಯಾಧೀಶರು ನಮ್ಮ ವಕೀಲರಿಗೆ ಆ ಒಂದು ಪ್ರಜ್ಞೆ ಇಟ್ಕೊಂಡು ಒಂದು 2 ನಿಮಿಷ ನಾನು ಅನಿಸಿಕೆ ಹೇಳ್ತೀನಿ. ನಾವು ಹಿಂದಿ 25 ವರ್ಷ ಆಯಿತು.
ಎನ್ರೋಲ್ಮೆಂಟ್ ಮಾಡಿ ಇಲ್ಲಿ ಬೀದರ್ ವಕೀಲರು ನಮ್ಮ ಕಾನೂನು ಕಚೇರಿಯಲ್ಲ MRG ಆಫೀಸ್ನಲ್ಲಿ ನಾನು ಜಾಯಿನ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಅವರ ಆಫೀಸ್ನಲ್ಲಿ ಕೆಲಸ ಮಾಡಕ್ಕೆ ಅನುಕೂಲ ಸಿಕ್ತು. ಆ ನಂತರ ನಾವು ಮತ್ತೆ ಸ್ವಲ್ಪ ಸಿವಿಲ್ ಸೈಡ್ ಕಲಿಬೇಕಂತ ಕನ್ಸಲ್ಟಿಂಗ್ ಪಾರ್ಟ್ ಅವರ ಆಫೀಸ್ ಇದು ಮಾಡ್ಕೊಂಡು ಅಲ್ಲಿ 1 ವರ್ಷ ಇದು ಮಾಡಿ ಈ ರೀತಿ ನಾವು ಪ್ರತಿಯೊಬ್ಬ ಸೀನಿಯರ್ಗೂ ನಾವು ಮತ್ತೆ ಅನುಭವಿ ವಕೀಲರನ್ನ ನಾನು ಸಂಪರ್ಕಿಸ್ತಿದ್ದೆ ಯಾವುದೇ ವಿಷಯದಲ್ಲಿ. ಹಾಗಾಗಿ ನಮಗೆ ಬಹಳ ಕಡಿಮೆ ಇದರಲ್ಲಿ ನಮಗೆ ಎಲ್ಲ ವಿಷಯದಲ್ಲಿ ಅನುಭವ ತಗೊಳ್ಳೋಕ್ಕಾಗ್ತದೆ. ಅದೇ ರೀತಿ ಮತ್ತೆ 2007ರಲ್ಲಿ ಯಾವಾಗ ಹೈಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅವಾಗ ಹೈಕೋರ್ಟ್ ಹೋಗೋಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಕೂಡ ನಮಗೆ ಒಳ್ಳೆಯ ಒಂದು ಇದು ಸ್ಕೋಪ್ ಅನ್ನ ಸಿಕ್ತು. ಯಾಕಂದ್ರೆ ನಾವೆಲ್ಲ ಸ್ಟ್ರೈಕ್ ಮಾಡಿ ಹೈಕೋರ್ಟ್ ತಂದ್ಕೊಂಡ್ವಿ. ಹಾಗಾಗಿ ಅದರ ಒಂದು ಉಪಯೋಗ ತಗೊಳ್ಳೋಣ ಅಂತ ಅಲ್ಲಿ ಮಾಡಿದಾಗ ಅಲ್ಲಿ ಒಳ್ಳೆ ನಾವೇನಂತಂದ್ರೆ ಕೆಲಸ ಮಾಡಕ್ಕೆ ಒಂದು ನಮ್ಮ ಈ ಭಾಗಕ್ಕೆ ಒಂದು ಇದು ನ್ಯಾಯ ಸಿಕ್ತು. ಆ ರೀತಿಯಾಗಿ ಇಲ್ಲಿನ ಈಗ ಇರ್ತಕ್ಕಂಥ 10-15 ವರ್ಷದಲ್ಲಿ ಇಬ್ಬರು ನ್ಯಾಯಮೂರ್ತಿಗಳಾಗಿ ನಮ್ಮ ಕಲಬುರಗಿ ಬೆಂಚಿನಿಂದ ನೇಮಕಗೊಂಡಿದ್ದಾರೆ. ಈಗ ತಾನೇ ಮೊನ್ನೆ ನಮ್ಮ ನ್ಯಾಯಮೂರ್ತಿಗಳಾಗಿ ಹೇಮಾ ಕುಲಕರ್ಣಿ ಅವರು ನಮ್ಮ ಸಹಪಾಠಿಗಳಿದ್ರು, ಅವರು ನ್ಯಾಯಮೂರ್ತಿಗಳಾಗಿ ಮೊನ್ನೆ ನೇಮಕ ಆಗಿ ತಾವೆಲ್ಲ ಅದಕ್ಕೆ ಸಾಕ್ಷಿ ಇದ್ರು. ಹೀಗಾಗಿ ನಾವು ಬಹಳ ಶ್ರಮ ಹಾಕಬೇಕಾಗ್ತದೆ. ಚಾಲೆಂಜಿಂಗ್ ಪ್ರೊಫೆಷನ್ ಬಂದಿದ್ದೀವಿ. ಹಾಗಾಗಿ ನಾವು ಬಹಳ ಶ್ರಮವನ್ನ ಡೆಡಿಕೇಶನ್ ಬೇಕು. ಈಗಿನ ಇದಕ್ಕಿಂತ ನಾವು ಬಹಳ ಈಗಿರ್ತಕ್ಕಂಥ ಜೂನಿಯರ್ಗಿಂತ ನಾವು ಬಹಳ ಶ್ರಮ ಪಟ್ಟಿದ್ದೀವಿ. ಯಾಕಂದ್ರೆ ನಾವು 25 ವರ್ಷಗಳಿಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಿಲ್ಲ. ಹಾಗಾಗಿ ಇವತ್ತು ಏನಾದ್ರು ಮೊಬೈಲ್ ನಲ್ಲಿ ನೋಡ್ತಾ ಇದ್ದೀವಿ, ಯಾವ್ದು ಹುಡುಗಿ ಕೈತಾ ಇದ್ದೀವಿ, ಅವ್ರು ಸ್ವಲ್ಪ ಕಷ್ಟಪಡ್ಬೇಕಾಗಿತ್ತು ಅಂತ ಚಾಲೆಂಜಿಂಗ್ ಪ್ರೊಫೆಷನ್ ಮಾಡ್ಕೊಂಡು ಕೆಲವೊಂದು ನಾವು ಒಳ್ಳೆ ಜಜ್ಮೆಂಟ್ಗಳನ್ನ ರಿಪೋರ್ಟೆಡ್ ಜಜ್ಮೆಂಟ್ ಅನ್ನ ನಾವು ಹೈಕೋರ್ಟ್ ನಲ್ಲಿ ತಗೊಳ್ಳಕಾಯ್ತು. 1-2-3 ಉದಾಹರಣೆ ಅಂತ ಒಂದು ಪಂಚಾಯತ್ ಫಿಕ್ಸೇಷನ್ ಹೆಡ್ ಕ್ವಾರ್ಟರ್ ಫಿಕ್ಸೇಷನ್ ನಲ್ಲಿ ನಮ್ಮದೇ ಆದ ಒಂದು ಜಜ್ಮೆಂಟ್ ಅನ್ನ ಜಸ್ಟಿಸ್ BGM ಭಟ್ ಅವರ ಡಿವಿಷನ್ ಬೆಂಚ್ ನಲ್ಲಿ ಒಂದು ಕಾಶಿನಾಥ್ ಮೇತ್ರಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ರಿಪೋರ್ಟೆಡ್ ಇದೆ. ಮತ್ತೆ ಸೇಮ್ ಏನಾದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ. ಅದೇ ರೀತಿ ಇನ್ನೊಂದು ಜಜ್ಮೆಂಟ್ ಕ್ರಿಮಿನಲ್ ಸೈಡ್ ವಹೀದ್ ವರ್ಸಸ್ ಸ್ಟೇಟ್ ಆಫ್ ಪೊಲೀಸ್ ಕಮಲ್ನಗರ್, ಅದರಲ್ಲಿ 7 ವರ್ಷ ಕನ್ವಿಕ್ಷನ್ ಅಂತ ಸೆಂಟೆನ್ಸ್ ಆಗಿದೆ, ಅದು ರಿಪೋರ್ಟೆಡ್ ಇದೆ. ಇನ್ನೊಂದು ಈಗ ಸರ್ವಿಸ್ ಮ್ಯಾಟರ್ ನಲ್ಲಿ ಪೆಂಡಿಂಗ್, ಅದನ್ನು ಕೂಡ ರಿಪೋರ್ಟೆಡ್ ಆಗ್ತಕ್ಕಂಥ ಇದು ಎಲ್ಲ ಈ ರೀತಿಯ ಇನ್ನೂ ಕೆಲವು ರಿಪೋರ್ಟೆಡ್ ಜಜ್ಮೆಂಟ್ ಗಳನ್ನ ಈ ರೀತಿಯಾಗಿ ನಮಗೆ ಕೆಲಸ ಮಾಡಕ್ಕೆ ಅನುಕೂಲ ಸಿಕ್ತು. ಅದೇ ರೀತಿಯಾಗಿ ನಾನು ಪ್ರೊಫೆಷನ್ ಜೊತೆ ಸಾಮಾಜಿಕ ಮತ್ತು ಸೋಷಿಯಲ್ ವರ್ಕ್ ನಲ್ಲಿ ಕೂಡ ಸನ್ಮಾನ್ಯ ವೈಜನಾಥ್ ಪಾಟೀಲ್ ಅವರು, ದಿವಂಗತ ವೈಜನಾಥ್ ಪಾಟೀಲ್ ಅವರ ಜೊತೆ ಕಲಂ 371 ಅದರ ತಿದ್ದುಪಡಿಯಲ್ಲಿ ನಾವು ಜೊತೆಯಲ್ಲಿ. ಹಾಗಾಗಿ ಈ ಭಾಗದ 2013 ನಲ್ಲಿ ಕಲಂ 371 ಅಮೆಂಡ್ಮೆಂಟ್ ಆಗಿ ಇದರಲ್ಲಿ ಸೇರ್ಪಡೆ ಆಯಿತು. ಅಲ್ಲಿಂದ ಈ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಜನರಿಗೆ, ವಿದ್ಯಾರ್ಥಿಗಳಿಗೆ ಮತ್ತ ಎಲ್ಲಿ ನೌಕರಿಯಲ್ಲಿ, ಹುದ್ದೆಯಲ್ಲಿ ಮತ್ತೆ ಎಜುಕೇಶನ್ ಅಲ್ಲಿ ಬಹಳಷ್ಟು ರಿಸರ್ವೇಶನ್ಸ್ ಸಿಗ್ತಾವೆ. ಅದರ ಹೋರಾಟ ನಾವು ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಹುಟ್ಟ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲವು ವರ್ಷಗಳು 15 ವರ್ಷದಿಂದ ಆ ಒಂದು ಸಾಮಾಜಿಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ಸೈಡ್ ದ ಕೋರ್ಟ್, ಔಟ್ಸೈಡ್ ದ ಕೋರ್ಟ್ 10 ಹಲವು ಕೇಸುಗಳನ್ನ ನಾವೇನಂದ್ರೆ ಅದನ್ನ ನ್ಯಾಯ ಕೊಡಿಸಲು ಇದು ಆಗಿದೆ. ಅದೇ ರೀತಿಯಾಗಿ ನಾವು ಇವತ್ತು ಸಾಮಾಜಿಕ ಸೋಷಿಯಲ್ ವರ್ಕ್ ನಲ್ಲಿ ಕೋವಿಡ್ ಪೀರಿಯಡ್ ನಲ್ಲಿ ಕೂಡ ನಮ್ದು ಹೋರಾಟ ಸಮಿತಿ ಮತ್ತು ನಮ್ಮ ವೈಯಕ್ತಿಕ ಬ್ರಿಮ್ಸ್ ಹಾಸ್ಪಿಟಲ್ ನಲ್ಲಿ 1 ತಿಂಗಳವರೆಗೆ 2ನೇ ಅಲೆಯಲ್ಲಿ ಎಲ್ಲರಿಗೆ ಅಂತಂದ್ರೆ ಅಟೆಂಡರ್ಸ್ ಗಳಿಗೆ ಮತ್ತು ಪೇಷಂಟ್ ಗಳಿಗೆ ಊಟದ ವ್ಯವಸ್ಥೆ 1 ತಿಂಗಳ ದಿನಾಲು 1 ತಿಂಗಳವರೆಗೆ ನಾವು ಕೊಡ್ತಕ್ಕಂಥ ಮತ್ತು ನನ್ನ ಸ್ವಂತ ಕಲಬುರಗಿ ಆಫ್ ಕಾನೂನು ಕಚೇರಿನೇ ಕ್ವಾರಂಟೈನ್ ಆಗಿ ಕೋವಿಡ್ ಪೇಷಂಟ್ ಗಳಿಗೆ ಇದು ಮಾಡಿ. ಅದೇ ರೀತಿ ನಾನು ಅಧ್ಯಕ್ಷನಾಗಿ 1 ವರ್ಷ ಅವಕಾಶ ಪಟ್ಟಿದ್ರೆ ತಾವೆಲ್ಲ ಬಾರ್ ಪ್ರೆಸಿಡೆಂಟ್ ಆದಾಗ 10 ಹಲವು ಕೆಲಸಗಳು ಮಾಡಿದ್ವಿ. 4 ಜನ ಹೈಕೋರ್ಟ್ ಜಡ್ಜಸ್ ಬಂದು ಲಾಯರ್ಸ್ ಏನಾದ್ರು ಇದೇ ರೀತಿ ಮಾಡಿ ಒಂದು ಬಹಳ ಒಂದು ಮಾರ್ಮಿಕ ಕಾರ್ಯಕ್ರಮ ಪಟ್ಟಿದಂತ ನ್ಯಾಯಮೂರ್ತಿಗಳ ಪ್ರಶಂಸೆಗೆ ಪಾತ್ರರಾದ ಬಾರ್ ಅಸೋಸಿಯೇಷನ್ ನಮ್ದು. ಅದೇ ರೀತಿಯಾಗಿ ಡಿವಿಷನ್ ಲೆವೆಲ್ ಕಾನ್ಫರೆನ್ಸ್ ಮಾಡಿದಾಗ ಇಲ್ಲಿ ಒಂದು ಡಿವಿಷನ್ ಲೆವೆಲ್ ನಮ್ಮ ಅಧ್ಯಕ್ಷ ಇದ್ದಾಗ ಒಂದು ಡಿವಿಷನ್ ಲೆವೆಲ್ ಕಾನ್ಫರೆನ್ಸ್ ಆಯಿತು. ಅದರಲ್ಲಿ ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಬೆಂಗಳೂರು ನಮ್ಮ ಬಾರ್ ಕೌನ್ಸಿಲ್ ಚೇರ್ಮನ್, ಮತ್ತು ಅದೇ ರೀತಿಯಾಗಿ ನಾವು ಕಲ್ಯಾಣ ಕರ್ನಾಟಕದ ಎಲ್ಲಾ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಇಲ್ಲಿ ಕಾರ್ಯಕ್ರಮ ಇದು ಮೀಟಿಂಗ್ ಅನ್ನ ಕರೆದ ಬಳ್ಳಾರಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತೆ ಕಲಬುರಗಿ, ಇದು ನಮ್ಮಿಂದ ಸ್ಟಾರ್ಟ್ ಆಗಿದೆ. ಈ ರೀತಿಯಾಗಿ ನನಗೆ 10 ಹಲವು ನಾನು ವೃತ್ತಿ ಜೀವನ ಜೊತೆಯಲ್ಲಿ ಸಾಮಾಜಿಕ ಮತ್ತು ನಾನು ರಾಜಕೀಯದಲ್ಲಿ ಹಿಂದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಭಾಗದ ಕಳಕಳಿ ಇವತ್ತೇನೋ ಕಡಿಮೆ ಆಗ್ತದೆ. ನಮ್ಮೆಲ್ಲ ಹಿರಿಯರು ಕಾಶಿನಾಥ್ ರಾವ್ ಇರ್ಬೋದು, ಇವತ್ತೇನಂತಂದ್ರೆ ವೈಜನಾಥ್ ಪಾಟೀಲ್ ಇರ್ಬೋದು, ಲೈಕೋದಿನ್ ಸಾಹೇಬ್ ಇರ್ಬೋದು, ಅವರೆಲ್ಲ ರಾಜಕೀಯ ಅಥವಾ MLA ಇದ್ರು, ಎಲ್ಲ ಇದ್ರು ಕೂಡ ಸೋಷಿಯಲ್ ವರ್ಕ್ ಮತ್ತು ವೃತ್ತಿ ಜೀವನ ಜೊತೆ ಆ ರೀತಿ ನಾನು ಆರಿಸ್ಕೊಂಡಿದ್ದೆ. ವೃತ್ತಿ ಜೊತೆ ನಾವು ಏನಾದ್ರು ಮಾಡ್ಬೋದು ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂತಕ್ಕಂಥ
ಒಂದು ಮಹಾದಾಶೆಗಳನ್ನ ಇಟ್ಕೊಂಡು 25 ವರ್ಷಗಳ ನಾನು ವೃತ್ತಿ ಜೀವನದಲ್ಲಿ ಹಾಗೂ ಸೋಷಿಯಲ್ ವರ್ಕ್ನಲ್ಲೂ ಕೂಡ ಇವತ್ತು ಪ್ರತಿ ಇದರಲ್ಲಿ ವರ್ಷದಲ್ಲಿ 2-3 ಕಾರ್ಯಕ್ರಮಗಳನ್ನು ಕೃಷಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ನಮ್ದು ಪ್ರವಾಸ ಒಂದು 2 ಸಾರಿ ಇರ್ತದೆ ಜೊತೆ. ಅದೇ ರೀತಿ ಮೊನ್ನೆ ಹೋದ ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ ನಲ್ಲಿ ನಾವು ಸ್ವಂತ ಕಲ್ಯಾಣ ಕರ್ನಾಟಕದ ಎಲ್ಲ ಅಡ್ಡಾಡಿ ಭಾಗದರ್ಶನಗಳಿಗೆ ನಮ್ಮ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂತ ಹೇಳಿ ಯಾವ್ದು ಅಂಶ ಇದೆ ನಾವು ಅಡ್ಡಾಡಿ ರಾಯಚೂರು ಬಳ್ಳಾರಿ ಕಡೆಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಏನಂದ್ರೆ ನಾವು ಸಮರ್ಥನೆಯನ್ನು ಪಟ್ಟು ಇಬ್ರು ನಮ್ಮ ಕಲ್ಯಾಣ ಕರ್ನಾಟಕದ ಮಹಿಳಾ ಸ್ಟೇಟ್ ಬಾರ್ ಕೌನ್ಸಿಲ್ ಒಂದು ವಿದ್ಯಾರಾಣಿ ಭಟ್ ಕಲಬುರ್ಗಿ, ಇನ್ನೊಬ್ಬರು ಸಂಧ್ಯಾ ಅವರು ಕೊಪ್ಪಳದಿಂದ ಆಯ್ಕೆ ಆಗಿದ್ದಾರೆ. ಈ ರೀತಿ ನಮ್ದು ಏನು ಫೋಕಸ್ ಇದೆ ನಮ್ದು ಇವತ್ತು ನಾವು ಇಡೀ ದೇಶದಲ್ಲಿ ಕಲ್ಯಾಣ ಕರ್ನಾಟಕ ಇವತ್ತು ಇವನ್ ಬಿಹಾರ್ ಒರಿಸ್ಸಾ ಕಂಪೇರ್ ಮಾಡೋದು ಕೂಡ ನಾವು ಹಿಂದಿದ್ದೀವಿ. ಇವತ್ತು ನಾವು ನಮ್ಮದು ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಇರ್ಬೋದು, ರಾಜಕೀಯ ಎಲ್ಲದರಲ್ಲಿ ಹಿಂದಿದ್ದೀವಿ. ಇವತ್ತು ನಾವು ರಂಗಾರೆಡ್ಡಿ ಜಿಲ್ಲೆ ಇದೆ, ಅದು ಇವತ್ತು ದೇಶದಲ್ಲೇ ಮುಂದಿದೆ. ಹೀಗಾಗಿ ಸಮಯದ ಏನು ಕೊಡ್ತಾ ಇದ್ದಾರೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಹಾಗಾಗಿ ಹೇಳೋ ವಿಷಯ ಇದೆ. ಇನ್ನೊಂದು ಬೇರೆ ವೇದಿಕೆಯಲ್ಲಿ ನಾವು ಈ ಕಲ್ಯಾಣ ಕರ್ನಾಟಕ ಕೃಷಿ ಸೆಮಿನಾರ್ ಕಂಡಕ್ಟ್ ಮಾಡಿ ಸವಿಸ್ತಾರವಾಗಿ ಅದರ ಬಗ್ಗೆ ಮತ್ತು ಎಲ್ಲ ವಿಷಯಗಳ ಬಗ್ಗೆ ಸೆಮಿನಾರ್ ಮಾಡೋಣ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ಮೂಗರಿ ಅವ್ರ ಪರವಾಗಿ ಅವರಿಗೂ ಕೂಡ ನಮ್ಮ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಮ್ಮ ಸ್ನೇಹಿತರಾದ ಬುಳ್ಳ ಮತ್ತು ಸಜ್ಜನ್ ಅವರಿಗೂ ಕೂಡ ಅವರು 25 ವರ್ಷ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಮ್ಮ ವಕೀಲ ಸಂಘದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ನ್ಯಾಯಾಧೀಶರಿಗೆ ಅವರು ಕೂಡ ಈ ಕಾರ್ಯಕ್ರಮದ ಬಿಚ್ಚು ಮನಸ್ಸಿಂದ ಬಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಗೊಳಿಸಿದ ಅವರಿಗೂ ಕೂಡ ಮತ್ತು ನನ್ನ ಎಲ್ಲ ಹಿರಿಯ ಮತ್ತು ನನ್ನ ಸಹೋದ್ಯೋಗಿಗಳು ವಕೀಲರು ಎಲ್ಲರಿಗೂ ಕೂಡ ನಮ್ಮ ಸ್ಟಾಫ್ದವರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲ CMO CO ಎಲ್ಲರಿಗೂ ಕೂಡ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸಕ್ಸಸ್ ಮಾಡಿದ್ದಕ್ಕೆ ತುಂಬಾ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳಿ ನನ್ನ ವೃತ್ತಿಯಾಗಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಅದೇ ಪ್ರವೃತ್ತಿಯಿಂದ ತೀರಿಸಿಬಿಟ್ಟು ರಾಜಕಾರಣ ಸೇರಿ ಈ ಭಾಗದಿಂದ ಒಬ್ಬರು ಒಳ್ಳೆ ವಕೀಲರು ಹೊರಹೊಮ್ಮಿ ಅಂತ ಹಾರೈಸುತ್ತಾ ಒಳ್ಳೆ ಚಪ್ಪಾಳೆಗಳು ಅವರಿಗೆ ಅಭಿನಂದನೆ. ಈಗ ಮುಂದುವರೆದು ಬಸವರಾಜ್ ಶ್ರೀ ವಕೀಲರಾದ ಬಸವರಾಜ್ ಬುಳ್ಳ ಅವರು ಸಂಕ್ಷಿಪ್ತವಾಗಿ ಓಂ ನಮಃ ಶಿವಾಯ. ಇಂದು ಶ್ರಾವಣ ಸೋಮವಾರ. ನಮ್ಮೆಲ್ಲರಿಗೂ ಪರಮೇಶ್ವರ ಭಗವಂತ ಸುಖ ಸಮೃದ್ಧಿ ಸುಖ ಶಾಂತಿಯನ್ನು ಒದಗಿಸಲಿ ಅಂತ ಕಾಪಾಡ್ತಾ ನಾನು ಮತ್ತೊಮ್ಮೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ಸತ್ರ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ಸತ್ರ ನ್ಯಾಯಾಧೀಶರು ಹಾಗೂ ಇತರ ಎಲ್ಲ ನ್ಯಾಯಾಧೀಶ ವೃಂದದವರಿಗೂ, ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರಿಗೂ ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿ ವಕೀಲರಿಗೂ ಮತ್ತು ನ್ಯಾಯಾಂಗ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನನ್ನ ಹೇಳ್ತಾ, ಈ ದಿವಸ ಆಕಸ್ಮಿಕವಾಗಿ ಶ್ರಾವಣ ಸೋಮವಾರ ಬಂದಿದೆ. ಆಮೇಲೆ ನನ್ನ ಫ್ರೆಂಡ್ ಅಶೋಕ್ ಮಾಣೂರಿ ಅವರ ಸಂಕಲ್ಪದ ಕೂಸಿದ್ರು. ಅವರು ಒಂದು 2 ವರ್ಷದಿಂದ ಹೇಳ್ತಾ ಇದ್ರು, ಸರ್ 24 ಆಗಸ್ಟ್ ಮರಿಬಾರ್ದು ನೋಡ್ರಿ ಅಂತ. ಇರ್ಲಿ ಬಿಡ್ರಿ, ನಮ್ಮ ಬಾರ್ನವ್ರು ಮಾಡ್ತಾರೆ. ಡಿಸೆಂಬರ್ 3ನೇ ತಾರೀಕಿಗೆ 50 ವರ್ಷ ಮುಗಿದವ್ರು ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಯಾಕ್ರಿ ಅಂತ ನಾನು ಒಂದೆರಡು ಸರಿ ಅಂತ ಹಂಗೆ ಬ್ಯಾಡ್ರಿ ದೊಡ್ಡ ಮಾಡೋಣ, ಇಲ್ಲ ಬ್ಯಾಡ್. ಕೊನೆಗೆ ಅವರ ಸಂಕಲ್ಪದ ಕೂಸು ಇವತ್ತು ನಾವು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಟುಡೇ ಇಸ್ ದ ಡೇ ಆನ್ ವಿಚ್ ವಿ ಹ್ಯಾವ್ ಎನ್ರೋಲ್ ಆಸ್ ಎನ್ ಅಡ್ವೊಕೇಟ್ ಇನ್ ದ ಸ್ಟೇಟ್ ಬಾರ್ ಕೌನ್ಸಿಲ್ ಎಟ್ ಬ್ಯಾಂಗ್ಳೂರ್. ಸೊ ಇನ್ ದ ಮೆಮೊರಿ ಆಫ್ ದಟ್ ಡೇ ವಿ ಗ್ಯಾದರ್ಡ್ ಹಿಯರ್. ಸಮ್ 25 years ಎಕ್ಸ್ಪೀರಿಯನ್ಸ್ 5 ನಿಮಿಷನಾಗ ಹೆಂಗೆ ಹೇಳ್ಬೇಕ್ರಿ? ನಾನು ಹೇಳಿದೆ, ಸ್ವಾಮಿಗಳೇ, ಇಟ್ ಈಸ್ ಇಂಪಾಸಿಬಲ್ ಟು ಸೇ. ಆದರೂ ಕೂಡ ಸಮಯದ ಅಭಾವ ಇದೆ. ನ್ಯಾಯಾಂಗದ ಕಾರ್ಯಕ್ಕೆ ಯಾವುದೇ ವ್ಯತ್ಯಯ ಆಗಲಾರದ ಹಾಗೆ ಸಂಕ್ಷಿಪ್ತದಲ್ಲಿ ಅಲ್ಪದಲ್ಲಿಯೇ ಅಮೃತ. ನಾವು ಈ ಒಂದು ಒಬ್ಬ ವಕೀಲರಾಗಿ ಎನ್ರೋಲ್ಮೆಂಟ್ ಮಾಡಿಕೊಂಡು ಬಂದಾಗ ಇಲ್ಲೆಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ರು, ಏನಪ್ಪ ಗರ್ಭಕ್ಕೆ ಮಾಡ್ಬೇಕಂತ. ನಮ್ಗಿಂತ ಸೀನಿಯರು ನಮಗೆ ನೋಡ್ತಾ ಇದ್ರು. ನಾವು ಅಂದ್ಕೊಂಡೇವು, ಏನೋ ಭಯ ಅನಿಸ್ತಾ ಇತ್ತು. ಕೊನೆಗೆ ಒಂದು ನಮ್ಮ ಸ್ವಾಮಿ ವಿವೇಕಾನಂದರ, ಆಮೇಲೆ ಫಾಲಿಮ್ ಅವರ ಕೋಟ್ಸ್ಗಳನ್ನು ನೆನಪು ಮಾಡಿಕೊಂಡೆ. ಹಾಗಾಗಿ ಅಲ್ಲಿ ಒಂದು ಧೈರ್ಯ, ಒಂದು ಶಕ್ತಿ, ಆಮೇಲೆ ಈ ಒಂದು 25 ವರ್ಷದಲ್ಲಿ ದ ಅಡ್ವೊಕೇಸಿ, ದಿಸ್ ಈಸ್ ನಾಟ್ ಎ ಮೈಲ್ ಸ್ಟೋನ್,
ದಿಸ್ ಈಸ್ ಎ ಜರ್ನಿ ಆಫ್ ನಾಲೆಜ್, ಕಮಿಟ್ಮೆಂಟ್, ಇಂಟಿಗ್ರಿಟಿ ಆ್ಯಂಡ್ ಎಕ್ಸಲೆನ್ಸಿ ಇನ್ ದ ಲೀಗಲ್ ಪ್ರೊಫೆಷನ್. ದಿಸ್ ನೋಬೆಲ್ ಪ್ರೊಫೆಷನ್ ನಾವು ಅಳವಡಿಸ್ಕೊಂಡಾಗ ಬರೀ ನಮ್ಮಿಂದ ಆ ಹುದ್ದೆಯಿಂದ ಅಥವಾ ಆ ಒಂದು ವೃತ್ತಿಯಿಂದ ಬರೀ ನಾವು ಗೌರವವನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ, ಆ ವೃತ್ತಿಗೆ ಘನತೆ, ಗೌರವ ಮತ್ತು ಒಂದು ಸೌಮ್ಯತೆಯನ್ನು ಕಾಯ್ದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಈ 25 ವರ್ಷದಲ್ಲಿ ಅಶೋಕ್ ಮಾಣವರೆ ಸರ್ ಹೇಳ್ದಂಗೆ ನನ್ನ ಯಾವುದೇ ರಿಪೋರ್ಟ್ಸ್ಗಳಾಗಲಿ ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೇಳ್ತಕ್ಕಂಥದ್ದೆಲ್ಲ, ನಾವು ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟಲ್ಲಿ ಕೆಲಸ ಮಾಡಿದ್ದೀವಿ. ಆ ಒಂದು ವೃತ್ತಿಯ ಆ ಒಂದು ಅನುಭವದಲ್ಲಿ ಎಲ್ಲರೊಂದಿಗೆ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಸಹಯೋಗದೊಂದಿಗೆ 25 ವರ್ಷ ಈ ವೃತ್ತಿಯಲ್ಲಿ ಘನತೆ, ಗೌರವದಿಂದ ಈ ಒಂದು ವೃತ್ತಿಗೆ ಯಾವುದು ಕಪ್ಪು ಚುಕ್ಕೆ ಬರದ ಹಾಗೆ, ಇನ್ನೊಬ್ಬರನ್ನು ದ್ವೇಷಿಸದ ಹಾಗೆ, ಮತ್ತೊಬ್ಬರನ್ನು ನೋಯಿಸದ ಹಾಗೆ ನಾವು ನಡೆದುಕೊಂಡು ಬಂದಿದ್ದೀವಿ ಅನ್ನೋದಕ್ಕೆ ನಮಗೆ ಒಂದು ಪ್ರೌಡ್ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾವು ಈ ದಿವಸ ಒಂದು ಮೆಮೊರಿಯಾಗಿ, ಒಂದು ಸ್ಮರಣಿಕೆಯಾಗಿ, ಯಾಕಂದರೆ 25 ವರ್ಷಕ್ಕೆ ನಮ್ಮ ಬಾರ್ ಕೌನ್ಸಿಲಿಂದ, ನಮ್ಮ ಸ್ಟೇಟ್ ಬಾರ್, ನಮ್ಮ ಡಿಸ್ಟ್ರಿಕ್ಟ್ ಬಾರಿಂದ ನಮ್ಮೆಲ್ಲರನ್ನು ಸನ್ಮಾನಿಸ್ತಾರೆ ಅಂತ ಗೊತ್ತಿದ್ದರೂ ಕೂಡ ಈ ದಿವಸ ಎಲ್ಲರೂ ಗೆಟ್ ಟುಗೆದರ್ ಮಾಡೋಣ, ಒಂದು ಸಾರಿ ಕೂಡೋಣ, ಒಂದು ಸಣ್ಣ ಅಲ್ಪಾಹಾರದ ಔತಣಕೂಟ ಏರ್ಪಡಿಸೋಣ, ಒಂದು ಸಾರಿ ಸೇರೋಣ ಅಂತ ಇಚ್ಛೆ ಇತ್ತು. ಆ ಒಂದು ವಿಚಾರದೊಂದಿಗೆ ಇಲ್ಲಿ ನಾವು ಈ ದಿವಸ ಸೇರಿದ್ದೀವಿ. ಹೀಗಾಗಿ ಆ ಭಗವಂತ ನಿಮ್ಮೆಲ್ಲರನ್ನ ಈ ಒಂದು ವೈಭವದೊಂದಿಗೆ ಈ ವೃತ್ತಿಯಲ್ಲಿ ಸಾಗಲಿಕ್ಕೆ ಆಶೀರ್ವಾದಿಸಲಿ ಅಂತ ಹೇಳ್ತಾ, ನಮ್ಮ ಈ ಒಂದು ಆಫೀಸ್ ಬಿಯರರ್ಸ್, ನಮ್ಮ ಪದಾಧಿಕಾರಿಗಳು ಈ ನಮ್ಮ ಒಂದು ವಿಚಾರವನ್ನು ಈ ರೂಪಕ್ಕೆ, ಈ ಒಂದು ರೂಪವನ್ನು ಕೊಟ್ಟು ಅದಕ್ಕೆ ನಮ್ಮೆಲ್ಲ ನ್ಯಾಯಾಧೀಶರು ಸಮಯವನ್ನು ಕೊಟ್ಟು ಮತ್ತು ಈ ಸಭೆಗೆ ಆಗಮಿಸಿ ಶೋಭೆಯನ್ನು ತಂದಿರತಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಎಲ್ಲ ಸಹೋದರ ಸಹೋದರಿಯರು ಇದರಲ್ಲಿ ಭಾಗವಹಿಸಿ ಈ ಸಭೆಗೆ ಮೆರಗನ್ನು ತಂದುಕೊಟ್ಟಿದ್ದೀರಿ, ಶೋಭೆಯನ್ನು ತಂದುಕೊಟ್ಟಿದ್ದೀರಿ. ಹೀಗಾಗಿ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಯನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸರ್. ಕೊನೆಯದಾಗಿ ಶ್ರೀಯುತ ಸಜೀವ ಸದಸ್ಯರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಾರೆ. ವೇದಿಕೆ ಮೇಲೆ ಆಶೀರ್ವಾದಗಳನ್ನು ಪೀಡಿತ ಸಾಹೇಬರು, ನನಗೆ ಎಲ್ಲ ನಮ್ಮ ನ್ಯಾಯಾಧೀಶರು ಹಾಗೂ ನಮ್ಮ ಭಾರತ ಅಧಿಕಾರಿಗಳು, ಆಮೇಲೆ ಇಲ್ಲಿ ನೆರೆದ ಮಾತಾಡಿ ಸ್ಟಾಫ್ಗಳು ಎಲ್ಲರಿಗೆ ನನ್ನ ನಮಸ್ಕಾರಗಳಿಂದ. ಇವಾಗ ನಾನು ವಕೀಲಾತಿ ಪ್ರಾರಂಭವಾಗಿ 20 ವರ್ಷ ನನ್ನ ಭಾಗವಹಿಸಿ ಯಾವತ್ತಾಗಿದ್ರೆ 14/1/2000 ಸಂಕ್ರಾಂತಿ ದಿವಸ ನನ್ನ ರಜಿಸ್ಟ್ರೇಷನ್. ಈ ಒಂದು ವೃತ್ತಿ ಬಹಳ ಕಠಿಣವಾದ ವೃತ್ತಿ ಅಂತ ಪ್ರಾರಂಭದಲ್ಲಿ ಆಗ್ತಾ ಇದೆ. ನಾವೇ ಬರ್ತಾ ಎಕ್ಸ್ಪೀರಿಯನ್ಸ್ ಅಂತ ಬಹಳ ಸಲೀಸಾಗಿ ಅಂದರೆ ಪ್ರಾರಂಭದಲ್ಲಿ ಎಲ್ಲ ಮಕ್ಕಳು ಕಷ್ಟ ಆಗ್ತದೆ. ಕಷ್ಟ ಎಲ್ಲ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತದೆ. ಪ್ರಾರಂಭದಲ್ಲಿ ಬಹಳಷ್ಟು ಕಷ್ಟವಾದರೂ ತಾಳೆಲ್ಲ ಮಾತ್ರ ಬಾಳೆ ಅಂತ ನಮ್ಮ ಹಿರಿಗಳು ಹೇಳಿದ್ರು. ಅದೇ ರೀತಿ ಈ ವೃತ್ತಿಗೆ ಅದು ಒಂದು ಸ್ವಲ್ಪ ತಾಳ್ಮೆ ಅಷ್ಟೇ. ನಮ್ಮ ತಾಳ್ಮೆ ಅಂದ್ರೆ ಮುಂದೆ ವಕೀಲ ವೃತ್ತಿ ಚೆನ್ನಾಗಿ ಬರ್ತದೆ. ತಾಳ್ಮೆ ಕರ್ಕೊಂಡಿದ್ರೆ ವಕೀಲ ವೃತ್ತಿ ಹೋಗ್ತದೆ. ಅದಕ್ಕೆ ಎಲ್ಲರಿಗೂ ಅನುಭವ ಇದೆ, ಎಲ್ಲರಿಗೂ ಕೂಡ ಈ ರೀತಿ ಅನುಭವ ಇದೆ ಅಂತ ನಾನು ತಿಳ್ಕೊಳ್ತೀನಿ. ನನ್ನ ವೃತ್ತಿಯಲ್ಲಿ ನಾನು ಪ್ರಾರಂಭ ಬೀದರ್ನಲ್ಲಿ ಮಾಡಿದ್ದೇನೆ. ಅವಾಗ ನಮ್ಮ ಸೀನಿಯರ್ ಆದ ಶ್ರೀ ಕಾಳಿದಾಸ ದೇಶಪಾಂಡೆ ಅವರು ಇದ್ದರು. ಆಮೇಲೆ ನಾನು 2 ವರ್ಷ ಅವರನ್ನು ಪ್ರಾಕ್ಟೀಸ್ ಮಾಡಿದೆ. ಅವರದ್ದು BC ಸೀನಿಯರ್. ಮತ್ತೆ ನನ್ನ ಹತ್ರ ಎಲ್ಲ ಬೀದರ್ ಕೇಸು, ಒಂದು OS ಕೇಸು, ಮತ್ತೆ ನಾನು ವಾಪಸ್ ಬೀದರ್ ಬಂದೆ. MSc ಕೇಸ್ ಜಾಸ್ತಿ ನನ್ನ ಹತ್ರ. ತಮಗೆಲ್ಲ ಗೊತ್ತಿದ್ದಂತೆ ಅವರದ್ದಿದ್ದಾಗ ಬೀದರ್ನ MSc ಕೇಸ್ ಬಂದಿತ್ತು. ಅವಾಗ ಮತ್ತೆ ನಾನು ಬೀದರ್ ವಾಪಸ್ ಬಂದಾಗ ನಮ್ಮ ಪ್ರಕಾಶ್ ಅವರು ಸೀನಿಯರ್ ಇದ್ದರು. ಅವರು MSc ಹೇಳಿದ್ರು, ಅವ್ರ ಹತ್ರ ಕೆಲಸ ಮಾಡಿದ್ದೆ. ಹೀಗೆ ಕೆಲವು ಎಲ್ಲ ಒಂದು
ಸೀನಿಯರ್ ಅಂತ ತಿಳ್ಕೊಂಡು ಆಮೇಲೆ ನನ್ನ ಸ್ವಂತ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಕಷ್ಟಗಳು ಪ್ರಾರಂಭ ಮಾತ್ರ ಪ್ರಾರಂಭ 4 ವರ್ಷ, ಆಮೇಲೆ ಬಹಳ ಈಸಿ ಆಗುತ್ತೆ. ನನ್ನ ಈ ಒಂದು ವೃತ್ತಿ ಅದಕ್ಕೆ ಅಂತ ನಾನು ಹಿರಿಯ ವಕೀಲರ ಹಾಗೂ ಎಲ್ಲ ನ್ಯಾಯಾಧೀಶರ ಒಂದು ಆಶೀರ್ವಾದದಿಂದ ಚೆನ್ನಾಗಿ ನಡೆದಿದೆ ಅಂತ ಹೇಳಿ ಇಷ್ಟು ಮಾತಾಡ್ತಾರೆ. ಮತ್ತೊಂದು ಇದು ಮಾಡ್ತಾರೆ. ನಮ್ಮ ಗುರುರಾಜ್ ಸರ್ ನಮ್ಮ ಸೀನಿಯರ್ ದೇಶಪಾಂಡೆ ಅವರು ಸೀನಿಯರ್, ನಾನು ಜೂನಿಯರ್, ಅವರೆಲ್ಲ ಹೇಳ್ಕೊತಾ ಇದ್ರು ಹಂಗೆ. ಆಮೇಲೆ ನನ್ನಲ್ಲಿ ಕೆಲವು ಗುಣಗಳು ನೋಡಿ ಅವರು ಸ್ವಲ್ಪ ಮಾಡಿದ್ರೆ ಕೂಡ ಹೇಳ್ಕೊಡಿದ್ರು. ಆಮೇಲೆ ನಾನು ಇವಾಗ ಸ್ಟೇಟ್ ಲೀಗಲ್ ಸೆಲ್ ಮೆಂಬರ್ ಇದ್ದೀನಿ. ಅದೇ ರೀತಿಯಾಗಿ ನನಗೆ DCP ಅಂತ ಕೂಡ ನೇಮಕ ಮಾಡಿದ್ರು. ಒಂದು 2 ವರ್ಷ ನಾನು DCP ಕೂಡ ಕೆಲಸ ಮಾಡ್ತೀನಿ. ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಕೂಡ ಸಹಕಾರಿ ಬ್ಯಾಂಕ್ ಕೂಡ ನನಗೆ ಡೈರೆಕ್ಟರ್ ಆಗಿ ನಮ್ಮ ಗುರುರಾಜ್ ಸರ್ ಅವ್ರ ಬ್ಯಾಂಕ್ ಮಾಡಿದ್ರು. ಹೀಗೆ ಕೆಲವು ಈ ಜೀವನದಲ್ಲಿ ಕಷ್ಟ ಸುಖಗಳು ಬಂದೇ ಬರ್ತಾವೆ. ಅಷ್ಟೇ ಆ ದೇವ್ರ ಮೇಲೆ ವಂಚಿ ಹಾಕಿ ಹೋಗ್ತಷ್ಟೇ ಹೇಳಿ ನನ್ನ ಮಾತು ಧನ್ಯವಾದ ಸರ್. ಈಗ ಮಾನ್ಯ ಗೌರವಾನ್ವಿತ ಬಿಡಿಎ ಸಾಹೇಬರು ತಮ್ಮ ಈ ವೇದಿಕೆಯ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಅವರಿಗೆ ಮನವಿ. ಎಲ್ಲೋ ನನಗೆ 25 ವರ್ಷ ಆಗಿದೆ ಒಂದು ಚೇಂಬರ್ ಹೇಳಿದಾಗ ಆ ದಿನ ಕೂಡ ನಾನು ನಮ್ಮ ಎನ್ರೋಲ್ಮೆಂಟ್ ಯಾವಾಗಾಯಿತು ಅಂತ ಯೋಚನೆ ಮಾಡಿದೆ. ಈಗ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಯೋಚನೆ ಮಾಡಿದ್ರೆ ಈಗ ಗೊತ್ತಾಗ್ತಾ ಇದೆ ನಮ್ದು 25 ಅಲ್ಲ 28 ವರ್ಷ ಆಗೋಗಿದೆ. ಇಲ್ಲಿ ಬಹಳ ಕಠಿಣವಾದ ಕೆಲಸ. 25 ವರ್ಷ ಅನ್ನೋದು ಸಣ್ಣ ಸಮಯ ಅಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ ವಕೀಲರಾಗಿ ಒಂದು ಹಂತಕ್ಕೆ ಬರೋದು ಎಷ್ಟು ಕಷ್ಟ ಆಗುತ್ತೆ. ನಾವೆಲ್ಲರೂ ಅನುಭವಿಸಿದ್ದೀವಿ. ಒಂದು ವಕೀಲರಾಗಿ ಹೆಸರು ಮಾಡಬೇಕಂತಂದರೆ ಎಷ್ಟು ಕಠಿಣ ಇದೆ. ಪ್ರಾರಂಭಿಕ ಹಂತದಲ್ಲಿ ವಕೀಲರ ಕಷ್ಟ ಏನು, ಒಂದು ದಿನ ನ್ಯಾಯಾಲಯಕ್ಕೆ ಬಂದು ಬರಿಗೆಯಲ್ಲಿ ಮನೆಗೆ ಹೋದಾಗ ಅದರ ಫೀಲಿಂಗ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅನುಭವಿಸಿದ್ವಿ. ಆದ್ದರಿಂದ 25 ವರ್ಷದ ಸಾಧನೆ ಸಣ್ಣ ಸಾಧನೆ ಅಲ್ಲ. ಇಷ್ಟು ವರ್ಷಗಳ ಕಾಲ 25 ವರ್ಷ ಕಳೆದರೂ ಸಹ ಕಪ್ಪು ಕೋಟ್ ಹಾಕಿಕೊಂಡು ಕೋರ್ಟ್ಗೆ ಬಂದು ನಾನು ಇನ್ನೂ ಸಸ್ಟೈನ್ ಆಗಿದ್ದೀನಿ, ನಾನು ಒಳ್ಳೆ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೇ ದೊಡ್ಡ ವಿಷಯ. ನಾವೆಲ್ಲರೂ ನೋಡಿದ್ದೀವಿ. ನಾವೆಷ್ಟೋ ಸ್ನೇಹಿತರನ್ನು ನೋಡಿದ್ದೀವಿ 5 ವರ್ಷ 4 ವರ್ಷ 8 ವರ್ಷ ಮಾಡಿಬಿಟ್ಟು ಕೋರ್ಟ್ ಬಿಚ್ಚಿ ಬೇರೆ ಕೆಲಸ ಮಾಡ್ತಾ ಇರೋದನ್ನು ಎಷ್ಟೋ ಜನ ನೋಡಿದ್ದೀವಿ. ಆ ಕಾರಣದಿಂದ ವಕೀಲಿಕೆ ಅನ್ನೋದು ಸಾಮಾನ್ಯವಾದ ಪ್ರೊಫೆಷನ್ ಅಲ್ಲ. ನಾವೆಲ್ಲರೂ ಹೇಳ್ತೀವಿ ನೋಬಲ್ ಪ್ರೊಫೆಷನ್ ಸ್ಟೂಡೆಂಟ್ಸ್ ನಾವು ಇವತ್ತು ಕಲ್ತಿದ್ದೀವಿ. ನಾವು ಪರಿಪೂರ್ಣ ಅಂತ ಯಾರು ಹೇಳ್ತಾರೋ ಅವರೇ ಬಂದರು. ಇವತ್ತಿಗೆ ಮಾತ್ರ ಎಷ್ಟು ಬೇಕು ಅಷ್ಟು ಕಲ್ತಿದ್ದೀವಿ ಅಂದರೆ ನಾಳೆ ಅಂದರೆ ಮತ್ತೆ ಹೊಸ ಕಲಿಬೇಕಾಗ್ತದೆ. ಆ ಕಾರಣದಿಂದ ನಾನು ಎಲ್ಲ ಸೀನಿಯರ್ಸ್ಗಳ ನನ್ನ ಅಪೀಲ್ ಏನಂತಂದರೆ ನಮ್ಮ ಯಂಗ್ ಜೂನಿಯರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲರೂ ನೀವೆಲ್ಲರೂ ಸೇರಿ ಅವರ ಕೈ ಹಿಡಿದು ನಡೆಸಿ ಮುಂದೆ ಬರೋದಕ್ಕೆ ಸಹಾಯ ಮಾಡಿ. ಯಾವ್ಯಾವ ಪರೀಕ್ಷೆಗಳು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೋ ಅದಕ್ಕೆ ಬೇಕಾದಂಥ ಸಹಾಯ ಮಾಡಿ, ಅವ್ರಿಗೆ ಎನ್ಕರೇಜ್ ಮಾಡಿ ಮುಂದೆ ಬರಲಿ. ಯಾಕಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತಿನ ಕಾಲದಲ್ಲಿ ಒಬ್ಬ ವಕೀಲನಾಗಿ ಒಂದು 4 ಕಾಸು ಸಂಪಾದನೆ ಮಾಡ್ಬೇಕಂತಂದರೆ ನನ್ನ ಪ್ರಕಾರ 35-40 ವರ್ಷಕ್ಕಿಂತ ಮುಂಚೆ ಅಂತ ಸಾಧ್ಯ. ಆ ಕಾರಣದಿಂದ ಯಾರಾದರೂ ಒಬ್ಬ ಹುಡುಗಿ ಕೊಡಬೇಕಾದಂದರೆ ಅಡ್ವೊಕೇಟ್ ಅಂತ ತಕ್ಷಣಕ್ಕೆ ಬೇಡ ಬಿಡಿ ಅಂತ, ಹೌದಲ್ವ? ಸಾಮಾನ್ಯವಾದ ರೇರೆಸ್ಟ್ ಅದು ರೇರ್ ಕೇಸ್ ಇರ್ಬೋದು. ಅಡ್ವೊಕೇಟ್ ಅಂತ ತಕ್ಷಣಕ್ಕೆ ಆಯಿತು ಮಾಡಿಕೊಡ್ತೀವಿ ಅನ್ನೋದು ಅಂತ ಹೇಳೋದೇ ಅಂಥ ಪರಿಸ್ಥಿತಿ ಬರಬೇಕು. ಆ ಹಂತಕ್ಕೆ ನಾವೆಲ್ಲ ಬೆಳಿಬೇಕು. ಯಂಗ್ಸ್ಟರ್ಸ್ ಮುಂದೆ ಬರಬೇಕು. ಅದು ನಿಮಗೆಲ್ಲರಿಗೂ ಗೊತ್ತಿದೆ, ಅವಕಾಶಗಳು ಬೇಕಾದಷ್ಟಿದ್ದಾವೆ. ಆದರೆ ಎಕ್ಸ್ಪ್ಲೋರ್ ಮಾಡುವಂಥದ್ದು ಇದೆಯಲ್ಲ ಅದೇ ಬಹಳ ಮುಖ್ಯ. ಕಾರ್ಪೊರೇಟ್ ಸೆಕ್ಟರ್ ಆಗ್ಬೋದು, ಭಾಳ ಅವಕಾಶಗಳಿದ್ದಾವೆ. ಅದು ನಾನು ನೋಡ್ತಾ ಇರೋದೇನಂತಂದರೆ ನಮ್ಮ ಯಂಗ್ಸ್ಟರ್ಸು ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಕಡಿಮೆ ಅಂತ ನನಗಂತೂ ಅನಿಸ್ತಾ ಇದೆ. ಏನು ಆರಾಮಾಗಿ ಬಂದು ಕೋರ್ಟಿಗೆ ಬಂದು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಆರಾಮಾಗಿ ಎಂಜಾಯ್ ಮಾಡೋದೇ ನಾನು ನೋಡ್ತಾ ಇದ್ದೀನಿ. ಆ ಥರ ಆಗಬಾರ್ದು.
ಚೆನ್ನಾಗಿ ಓದಿ ನಿಮ್ಮ ಪಾಸಿಬಿಲಿಟೀಸ್ನ ಎಕ್ಸ್ಪ್ಲೋರ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಜೀವನ, ಈ ಪ್ರೊಫೆಷನ್ ಒಳ್ಳೆಯ ಜೀವನ ಕೊಡುತ್ತೆ ಅನ್ನೋದೇ ನಮ್ಮ ಅಚಲವಾದ ನಂಬಿಕೆ. ಈ ಸಂದರ್ಭದಲ್ಲಿ ನಮ್ಮ 3 ಜನ ಹಿರಿಯ ವಕೀಲರಿಗೆ ಇಷ್ಟು ಸಾಧನೆ ಮಾಡಿ ನಾವು ಆ 3 ಜನರನ್ನ ನಾನು ನೋಡಿದ್ದೀನಿ ಕೋರ್ಟಲ್ಲಿ. ಭಾಳ ಸಂಭಾವಿತರು, ಒಳ್ಳೆಯ ವಕೀಲರು. ಅವರ ಏನು ನಾಲೆಡ್ಜ್ ಜನ ಗೇನ್ ಮಾಡ್ಕೊಂಡಿದ್ದಾರೋ ಅದನ್ನೆಲ್ಲರೂ ಅವ್ರ ಬಳಿನೇ ಇಟ್ಕೊಳ್ದೆ ನಮ್ಮ ಜೂನಿಯರ್ಸ್ಗೆಲ್ಲ ಸ್ವಲ್ಪ ಹಂಚಿ ಕಕ್ಷಿದಾರರಿಗೆ ಒಳ್ಳೇದು ಮಾಡಲಿ. ನಮಗೆಲ್ಲರಿಗೂ ಸಹಕಾರ ಸಿಗ್ತಾ ಇದೆ, ಇನ್ನೂ ಹೆಚ್ಚಿನ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಈ ದಿನ ಅವರಿಗೆಲ್ಲ ಶುಭವಾಗಲಿ ಅಂತ ಕೊಡ್ತಾ ನಾನು ಮಾಡ್ತೀನಿ. ಹೃದಯಸ್ಪರ್ಶಿ ಮಾತಾಡಿದ ಮಾನ್ಯ ಗೌರವದ ನ್ಯಾಯಾಧೀಶರಿಗೆ ಧನ್ಯವಾದಗಳು. ಕೊನೆಯದಾಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜನ್ಯ ಸರ್ ಅಧ್ಯಕ್ಷ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಗೌರವಾನ್ವಿತ ವಕೀಲ ಬಾಂಧವರೇ ಮತ್ತು ನ್ಯಾಯಾಂಗ ಇಲಾಖೆಯ ಸ್ಟಾಫ್ ಮತ್ತು ನಮ್ಮ ಈ ದಿವಸದ ಉತ್ಸವ ಮಾಡಿರುವಂತಹ ಶ್ರೀ ಅಶೋಕ್ ಮಾನೂರಿ ಅವರೇ, ಶಿವಕುಮಾರ್ ಸಜ್ಜನ್ ಅವರೇ, ಬಸವರಾಜ್ ಗುಡ್ಡ ಅವರೇ, ನನಗೆ ಸುಮಾರು ದಿವಸಗಳಿಂದ ಅಶೋಕ್ ಮಾನೂರಿ ಸರ್ ಹೇಳ್ತಾ ಇದ್ರು, 24/8/2026 ನನ್ನ 25 ವರ್ಷ ಮುಗಿದಿದೆ ನಾನು ರಿಜಿಸ್ಟ್ರೇಷನ್ ಮಾಡಿ ಅಡ್ವೊಕೇಟ್ ಆಗಿ. ಹೀಗಾಗಿ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಸುಮಾರು ಸಲ ಭಾಳ ಕಳಕಳಿಯಿಂದ ನನಗೆ ಮದುವೆ ಮಾಡಿಕೊಂಡು ನಾನಂತೆ ಲಾಯರ್ಸ್ ಡೇ ದಿವಸ ನಿಮ್ಗೆ ಸನ್ಮಾನ ಮಾಡ್ತೀನಿ ಮುಂದಿನ ನಂತರ ಇಲ್ಲ ರೀ ನಾವು ಕಾರ್ಯಕ್ರಮ ಮಾಡ್ತೀನಿ, ಇಲ್ಲ ಈ 25 ವರ್ಷ ಮುಗಿದಿದೆ, ಇದು ಮನೆಯಲ್ಲಾದ್ರೂ ಮಾಡ್ಬೋದು, ಎಲ್ಲರಿಗೆ ಅವಕಾಶ ಇದೆ. ಯಾರಿಗೆ ಸಮಯದ ಅಭಾವದಿಂದ ಎಲ್ಲರೂ ಬರೋಕ್ಕಾಗಿಲ್ಲ, ನ್ಯಾಯಾಧೀಶರು ಅವರಿಗೂ ಸಮಯದ ಅಭಾವದಿಂದ ಬರೋಕ್ಕಾಗೋದಿಲ್ಲ, ನಮ್ಮ ಸೀನಿಯರ್ಸ್ ಬೇಕು ಎಲ್ಲರಿಗೂ ಬರೋಕ್ಕೆ ಅವಕಾಶ ಇರೋದಿಲ್ಲ ಸಮಯ ಅಭಾವದಿಂದ. ಹೀಗಾಗಿ ನಮ್ಮ ಅಸೋಸಿಯೇಷನ್ಗೆ ಅವಕಾಶ ಮಾಡಿಕೊಡಿ ಅಂತ ತುಂಬ ವಿನಂತಿ ಪೂರ್ವಕವಾಗಿ ನನಗೆ ಕೇಳಿಕೊಂಡ್ರು. ಆ ಕಾರಣ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ನಾವು 3 ಜನರಿಗೆ, ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಬಂದ ನಂತರ ಸುಮಾರು ಜನ ಜೂನಿಯರ್ಸ್ ಬಂದರು, ಡ್ರಾಪ್ ಔಟ್ ಆದರು. ಇದಕ್ಕೆ ವಿಶೇಷವಾಗಿ ಏನಂದ್ರೆ ಒಂದು ಆರ್ಥಿಕ ಸಮಸ್ಯೆನೇ ಅಂತ ಅನಿಸುತ್ತೆ. ಹೀಗಾಗಿ ಡ್ರಾಪ್ ಔಟ್ ಆಗಿ ಬೇರೆ ವೃತ್ತಿ ಸ್ವೀಕಾರ ಮಾಡಿ ತಮ್ಮ ಜೀವನ ರೂಪಿಸ್ಕೊಳ್ತಾರೆ. ನಮ್ದು ಈ ಸುಸಂದರ್ಭದಲ್ಲಿ ಒಂದು ಮನದಾಳ ಮಾತು ಏನಂದ್ರೆ, ಯಾರ್ಯಾರು ಸೀನಿಯರ್ಸ್ ಅವ್ರ ಹತ್ರ ಜೂನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮಂದ್ರೆ ಡ್ರಾಪ್ ಔಟ್ ಆಗ್ಬೋದು, ಬೇರೆ ವೃತ್ತಿ ಹೋಗದೇ ಆಗಿ ನೀವು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಇದು ಕೇವಲ ಸೀನಿಯರ್ಸ್ ನೀವು ಅವ್ರಿಗೆ ಕಲಿಸ್ಕೊಡ್ಬೇಕು ಮತ್ತು ಅವ್ರಿಗೆ ಆರ್ಥಿಕ ಸ್ವಲ್ಪ ಇಲ್ಲಿ ಉಳಿಯೋಂಗೆ ಏನು ಅವ್ರಿಗೆ ಆರ್ಥಿಕ ಭದ್ರತೆ ಮಾಡಬೇಕು ಅದು ನೀವು ಮಾಡಬೇಕು. ನಿಮ್ಮ ಆಫೀಸ್ನಿಂದ ಅವರು ಡ್ರಾಪ್ ಔಟ್ ಆದರೆ ಇದು ತಮ್ಮ ಜವಾಬ್ದಾರಿ ಇದೆ, ಅವ್ರು ಡ್ರಾಪ್ ಔಟ್ ಆಗಲಾಗಿ ನೋಡ್ಕೊಳ್ಬೇಕಂತ ಎಲ್ಲ ಸೀನಿಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಈ ಸುಸಂದರ್ಭದಂದು ಈ ಅಶೋಕ್ ಮಾನೂರಿ ಸರ್ ಅವ್ರ ಮಗ ಕೂಡ ಅವರು ವಕೀಲಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಳ್ಳೆಯ ಆಫೀಸ್ನಲ್ಲಿ ಸೀನಿಯರ್ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ವೃತ್ತಿ ಬಗ್ಗೆ ಮೂವರಿಗೆ ತುಂಬ ಪ್ರೀತಿ. ನಾವು ಸುಮಾರು ದಿವಸದಿಂದ ಬಂದಾಗಿನಿಂದ 20 ವರ್ಷ ಮೇಲ್ಪಟ್ಟು ನಾನು ಅವರನ್ನು ನೋಡ್ತಾ ಇದ್ದೀನಿ. ವೃತ್ತಿ ಜೀವನದಲ್ಲಿ ತಮ್ಮ ವೃತ್ತಿ ಜೊತೆಗೆ ಎಲ್ಲರ ಜೊತೆ ಬೆರೆತು ಚೆನ್ನಾಗಿ ಸಂಬಂಧ ಉಳಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಶುಭವಾಗಿ ಇನ್ನೂ 25 ವರ್ಷ ಮೇಲ್ಪಟ್ಟು ಅವರು ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಅವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಶುಭವಾಗಿ ಹಾರೈಸಿ 4 ಮಾತುಗಳಿಗೆ ಧನ್ಯವಾದ ಸರ್. ಕೊನೆಯದಾಗಿ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮತ್ತು ಗೌರವಾನ್ವಿತ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮತ್ತು ಗೌರವಾನ್ವಿತ ಪ್ರಧಾನ ಹಿರಿಯ ಸತ್ರ ನ್ಯಾಯಾಧೀಶರು ಇನ್ನಿತರ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರಿಗೂ ಶ್ರೀಯುತ ಅಶೋಕ್ ಮಾನೂರಿ ಬಸವರಾಜ್ ಗುಡ್ಡ ಮತ್ತು ಸಂಜುಕಾ ಸದಸ್ಯವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿರ್ತಕ್ಕಂಥ ವಕೀಲ ಭಗಿನಿಯರಿಗೆ ಅವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇವೆ. ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ಸಹಕರಿಸಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಕಣ್ಣನು